ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ಇವತ್ತು ಏನಾದರೂ ಜಾಸ್ತಿ ಆಗಿದೆಯಾ ಈರುಳ್ಳಿಗೆ ಅಥವಾ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆಯಾ, ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಹೋಗ್ತೀವಿ ಯಶವಂತಪುರ ಮಾರ್ಕೆಟ್ ಬಗ್ಗೆ. ಹಾಗೆಯೇ ನೀವು ಯಾರಾದರೂ ರೈತರು ಯಶವಂತಪುರ ಮಾರ್ಕೆಟಿಗೆ ಬರಬೇಕು ಅನ್ನೋರು ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ. ಇವಾಗ ಸದ್ಯದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ನೋಡಬಹುದು ನೀವು 145 ರೂಪಾಯಿಗೆ ಯಾವ ರೀತಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು 145 ರೂಪಾಯಿಗೆ ಈ ಒಂದು ಬೆಳ್ಳುಳ್ಳಿ ಸಿಗ್ತಾ ಇರೋ ಅಂಥದ್ದು. ಪ್ರತಿಯೊಬ್ಬರೂ ಗಮನಿಸಬೇಕಾಗತ್ತೆ, ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಆದಷ್ಟು ಬೇಗನೆ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಿ. ಇದು 155 ರೂಪಾಯಿಗೆ 1 kg, 155 ರೂಪಾಯಿಗೆ 1 kg ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತಲೇ ಹೇಳಬಹುದು. ನೋಡ್ಬೋದು ಬೆಳ್ಳುಳ್ಳಿ ರೇಟು ನಿಮಗೆ ಸ್ಟಾರ್ಟಿಂಗ್ ರೇಟೇನೆ ನಿಮಗೆ 100 ರೂಪಾಯಿ ಮೇಲೇ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಬೆಳ್ಳುಳ್ಳಿಗೆ ಸ್ವಲ್ಪ ದಿನ 70-80 ರೂಪಾಯಿಗೆ ಅಟ್ಲೀಸ್ಟ್ ಸಿಗೋದು, ಇವಾಗ ಮತ್ತೆ ಜಾಸ್ತಿ ಹೋಗ್ತಾನೆ ಇದೆ. ಈಗ 175 ರೂಪಾಯಿಗೆ 1 kg ಸಿಗ್ತಾ ಇದೆ ಈ ಒಂದು ಬೆಳ್ಳುಳ್ಳಿ. ನೋಡಬಹುದು, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. 175 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಅದರಲ್ಲೂ ಕೂಡ ನಿಮಗೆ ಸೈಜ್ಗಳಿರುತ್ತೆ. ನೀವು ಕೂಡ ಇದೇ ರೀತಿಯೇ ಸೈಜ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೂ ಕೂಡ 175 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಹಾಗೆಯೇ ಆದಷ್ಟು ಜನ ನಮಗೆ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ನನ್ನ ಮಸಾಲ ವೀಡಿಯೋಗಳನ್ನ ಮಾಡಾಕ್ತವಾಗೂ ತುಂಬ ಜನ ತುಂಬ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದೀರಾ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 185 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡ್ಬೋದು 185 ರೂಪಾಯಿಗೆ. ಸೊ ಬೆಳ್ಳುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಇದೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಆದಷ್ಟು ಬೇಗನೆ ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡಕ್ಕೂ ಕೂಡ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವಾಗ ಸದ್ಯದಲ್ಲಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 185 ರೂಪಾಯಿಗೆ 1 kg. ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ನೀವು 100 ರೂಪಾಯಿ, 150 ರೂಪಾಯಿ, 160, 170 ಈ ರೇಂಜಲ್ಲಿ ತಗೋತಿದ್ದೀರಾ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೀವೊಂದು ಫಸ್ಟ್ ಕ್ಲಾಸ್ ಬೆಳ್ಳುಳ್ಳಿ ಸಿಗಬೇಕು, ಚೆನ್ನಾಗಿರೋ ಒಂದು ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗಬೇಕು ಅಂದರೆ 200 ರೂಪಾಯಿ ಮೇಲೆ ಪೇ ಮಾಡಬೇಕಾಗತ್ತೆ 1 kgಗೆ. ನೋಡ್ಬೋದು ಇದು 210 ರೂಪಾಯಿಗೆ 1 kg. ಅದಕ್ಕೆ ನಿಮಗೆ ಹೇಳ್ತಿರೋದು 210 ರೂಪಾಯಿಗೆ 1 kg ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ. ನೀವು ಚೆನ್ನಾಗಿರೋ ಬೆಳ್ಳುಳ್ಳಿ ಬೇಕು ಅಂದ್ರೇ ನಿಮಗೆ 200 ರೂಪಾಯಿ ಮೇಲೇ ಸಿಗತ್ತೆ. ಇದು 230 ರೂಪಾಯಿಗೆ 1 kg. ಬಿಗ್ ಸೈಜಲ್ಲಿ ಚೆನ್ನಾಗಿರುವಂತಹ ಕ್ವಾಲಿಟಿ ಇರುವಂತಹ ಬೆಳ್ಳುಳ್ಳಿ ಬೇಕು ಅಂದರೆ 230 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಸೊ ಈ ರೇಟನ್ನು ಕೊಟ್ಟು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಹೋಲ್ಸೇಲ್ ರೇಟಲ್ಲೇ 230 ರೂಪಾಯಿಗೆ ನಮಗೆ ಹೋಲ್ಸೇಲ್ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಅಂದರೆ ಸೊ ಔಟ್ಸೈಡು ನಿನ್ನ ಅಂಗಡಿಗಳಲ್ಲಿ ಎಷ್ಟು ರೇಟಿಗೆ ವ್ಯಾಪಾರನ ಮಾಡಬಹುದು. ಸೊ 1/4 kg ಬೆಳ್ಳುಳ್ಳಿ ಒಂದು ತಗೊಳ್ಬೇಕು ಅಂದ್ರೂ ಕೂಡ ನೀವು ಏನಿಲ್ಲ ಅಂದ್ರೂ 50 ರೂಪಾಯಿ ಮೇಲೆ 60, 70, 80 ಈ ರೇಂಜಲ್ಲಿ ನೀವು ಪೇ ಮಾಡಬೇಕಾಗತ್ತೆ. ಅಷ್ಟು ರೇಟ್ ಇದೆ ಇವಾಗ ಬೆಳ್ಳುಳ್ಳಿಗೆ. ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ. ರೈತರು ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ. ಗ್ರಾಹಕರು ಅಷ್ಟೇ, ನೀವು ಕೊಂಡ್ಕೊಳ್ಬೇಕಾದ್ರೆ ಕ್ವಾಲಿಟಿ ಬೆಳ್ಳುಳ್ಳಿನ ಕೊಂಡ್ಕೊಳ್ತೀನಿ ಅಂದರೆ ಸೊ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಇದೆ. ಸೊ ನೋಡಿಕೊಂಡು ಕೊಂಡ್ಕೊಳ್ಳಿ. ಹಾಗೆಯೇ ನೀವು ಯಶವಂತಪುರ ಮಾರ್ಕೆಟಿಗೆ ಮಾರ್ನಿಂಗ್ 9 o'clock ಒಳಗಡೆ ಬರೋದ್ರಿಂದ ತುಂಬ ಜಾಸ್ತಿ ವೆರೈಟೀಸ್ ನೋಡ್ಬೋದು. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕೊಂಡ್ಕೊಂಡು ಹೋಗಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡೋಣ. ಶುಂಠಿ ವೀಡಿಯೋಗಳನ್ನ ಇವತ್ತು ಹಾಕಿಲ್ಲ, ಅಪ್ಲೋಡ್ ಮಾಡಿಲ್ಲ. ಬಟ್ ಶುಂಠಿ ರೇಟು ಏನು ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ರೇಟು 10,000, 9,000, 60 kg ಬ್ಯಾಗಿಗೆ ನಡೀತಾ ಇದೆ. ಸೊ ಕ್ವಿಂಟಲ್ಗೆ ಜಾಸ್ತಿನೇ ಆಗುತ್ತೆ. 15, 18, 16 ಈ ರೇಂಜಲ್ಲಿ ನಡೀತಾ ಇದೆ. ಸೊ ಆದಷ್ಟು ಜನ ಶುಂಠಿ ಬೆಳೆದಿರುವಂತಹ ರೈತರು ತಂದು ವ್ಯಾಪಾರನ ಮಾಡಿ. ಆ್ಯಂಡ್ ಶುಂಠಿ ಬೆಳೆದಿರೋರು ಅಂದರೆ ಈಗ ಬೆಂಗಳೂರಲ್ಲಿ ಮಳೆ ಇಲ್ಲ, ಔಟ್ಸೈಡ್ ಎಲ್ಲ ಕಡೆ ಮಳೆ ಇದೆ, ಅಂದರೆ ಹೊರಗಡೆ ಹಳ್ಳಿಗಳಲ್ಲಿ ಮಳೆ ಇದೆ. ಸೊ ಆದಷ್ಟು ನೋಡಿಕೊಂಡು ನೀವು ಕೂಡ ತಗೊಬಂದು ವ್ಯಾಪಾರನ ಮಾಡಬೇಕಾಗತ್ತೆ. ಮಳೆ ಇಲ್ಲದೆ ಇರೋ ಟೈಮಲ್ಲಿ ಕಿತ್ಬಿಟ್ಟು ವ್ಯಾಪಾರನ ಮಾಡಿ. ಆ್ಯಂಡ್ ಒಳ್ಳೆ ಚೆನ್ನಾಗಿರೋ ಐಟಮ್ನ ತೊಗೊಂಡು ಬನ್ನಿ. ಹಾಗೆಯೇ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ. ಸೊ ಇದಿಷ್ಟು ಶುಂಠಿ ಬಗ್ಗೆ. ಸೊ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ಗಳನ್ನ ನೋಡ್ತಾ ಹೋಗೋಣ.
ಈರುಳ್ಳಿ ರೇಟ್ ಕೂಡ ಒಂದು ಲೆವೆಲಿಂಗ್ ನಡೀತಾನೆ ಇದೆ. ಅಂದರೆ ಒಂದು 30 ರೂಪಾಯಿ 31 ರೂಪಾಯಿ ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ. ನೋಡಿಕೊಂಡು ನೀವು ಕೂಡ ತರ್ಬೋದು. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 24 ರೂಪಾಯಿ ಕೆಜಿ ಇದೆ. 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ತುಂಬ ಜನ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ರಿ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ವ್ಯಾಪಾರನ ಮಾಡಿ. ಇದು 24 ರೂಪಾಯಿ ಕೆಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 2400 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ. ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ನೀವು ಬೆಳೆದಿರುವಂಥ ಬೆಳೆ ಇದೇ ಸೈಜಲ್ಲಿದ್ದರೆ ಸೊ ಸೇಮ್ ರೇಟ್ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕರ್ನಾಟಕದ ಈರುಳ್ಳಿ ರೇಟು ಮಹಾರಾಷ್ಟ್ರ ಈರುಳ್ಳಿ ರೇಟ್ಗೂ ಕಂಪೇರ್ ಮಾಡಿ ನೀವು ಚೆಕ್ ಮಾಡಿ ತರಬೇಕಾಗತ್ತೆ. ಕರ್ನಾಟಕದ ಈರುಳ್ಳಿ ರೇಟ್ ಎಷ್ಟು ಯಾವ ರೇಂಜಿಗೆ ಹೋಗ್ತಾ ಇದೆ ಅನ್ನೋದನ್ನ ಫಸ್ಟು ನೀವು ಗಮನಿಸ್ಕೊಂಡು ಯಶವಂತಪುರ ಮಾರ್ಕೆಟಿಗೆ ತರಬೇಕು. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇದು 25 ರೂಪಾಯಿ ಕೆಜಿ ಇದೆ. ಒಂದು ಕ್ವಿಂಟಲ್ಗೆ 2500 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಕರ್ನಾಟಕ ಕಡೆಯಿಂದ ಎಷ್ಟು ಅರೈವಲ್ಸ್ ಬರ್ತಾ ಇದೆ, ಹಾಗೆ ಮಹಾರಾಷ್ಟ್ರ ಕಡೆಯಿಂದ ಎಷ್ಟು ಅರೈವಲ್ಸ್ ಬರ್ತಿದೆ, ಪ್ರತಿಯೊಂದು A to Z ನೀವು ಚೆಕ್ ಮಾಡಿಕೊಂಡು ಮಾರ್ಕೆಟ್ಗೆ ತರಬಹುದು. ಆ್ಯಂಡ್ ನಮ್ಮ ವೀಡಿಯೋದಲ್ಲೇ ಆಲ್ಮೋಸ್ಟ್ ನಿಮಗೆ ಪೂರ್ತಿ ವಿವರ ಸಿಗುತ್ತೆ. ಸೊ ನೀನೊಂದು 5% to 10% ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದು 26 ರೂಪಾಯಿ ಕೆಜಿ ಇದೆ. 2600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. 26 ರೂಪಾಯಿಗೆ ಒಂದು ಕೆಜಿ 2600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು. ಸೊ ನೋಡಿಕೊಂಡು ನೀವು ಕೂಡ ತರಬಹುದು ಮಾರ್ಕೆಟ್ಗೆ. ಇದು 30 ರೂಪಾಯಿ ಕೆಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 3000 ರೂಪಾಯಿ ಆಗುತ್ತೆ. ನೋಡಬಹುದು 30 ರೂಪಾಯಿಗೆ ಒಂದು ಕೆಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಒಳ್ಳೆ ಸೈಜ್ ಚೆನ್ನಾಗಿದ್ದಾವೆ, ಹಾಗೆಯೇ ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ಹಾಗಾಗಿ ನಿಮಗೆ ಈ ರೇಟಿಗೆ ಹೋಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ. 30 ರೂಪಾಯಿಗೆ ಒಂದು ಕೆಜಿ 3000 ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಹಾಗೆಯೇ ತುಂಬ ಜನ ಲೊಕೇಶನ್ ಕೇಳ್ತಾ ಇದ್ದೀರಾ. ಸೊ ಸೇಮ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಆ ಡೀಟೇಲ್ಸ್ ತಗೊಂಡು ನೀವು ಕೂಡ ಮಾರ್ಕೆಟಿಗೆ ಬರಬಹುದು. ಇಲ್ಲ ನಾವು ಡೈರೆಕ್ಟಾಗಿ ಒನ್ ಟೈಮ್ ಮೀಟ್ ಮಾಡಿ ನೆಕ್ಸ್ಟು ನಾವು ಮಾರ್ಕೆಟಿಗೆ ತರ್ತೀವಿ ಅಂದ್ರೂ ಕೂಡ ನೀವು ಡೈರೆಕ್ಟಾಗಿ ನಮ್ಮನ್ನು ಒನ್ ಟೈಮ್ ಮೀಟ್ ಮಾಡಿ ನೆಕ್ಸ್ಟು ನೀವು ಮಾರ್ಕೆಟಿಗೆ ತರಬಹುದು. ಯಾಕಂದರೆ ಇವಾಗ ತುಂಬ ಈರುಳ್ಳಿ ಬೆಳೆದಿರೋರು ಅಥವಾ ಶುಂಠಿ ಬೆಳೆದಿರೋರು ತುಂಬ ಜನ ಇರ್ತಿರಲ್ವ. ಸೊ ನಿಮಗೆ ಒಂದು ನಂಬಿಕೆ ಬರಬೇಕು ಅಂದರೆ ನೀವು ಡೈರೆಕ್ಟಾಗಿ ನಮ್ಮನ್ನು ಬಂದು ಮೀಟ್ ಮಾಡಬಹುದು. ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟಿಗೆ ಆಗಿರ್ಬೋದು, ದಾಸನಪುರ ಮಾರ್ಕೆಟಿಗೆ ಆಗಿರಬಹುದು, ನೀವು ಬೆಳೆದಿರುವಂತಹ ಬೆಳೆನ ತಂದು ವ್ಯಾಪಾರನ ಮಾಡಬಹುದು. ನಿಮಗೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಬಗ್ಗೆ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಎರಡನ್ನೂ ನೀವು ಗಮನಿಸಬೇಕಾಗತ್ತೆ. ಯಾವ ಮಾರ್ಕೆಟಿಗೆ ಎಷ್ಟೆಷ್ಟು ಅರೈವಲ್ಸ್ ಬಂದಿದೆ ಅನ್ನೋದನ್ನ. ಇದರಲ್ಲಿ ಯಶವಂತಪುರ ಮಾರ್ಕೆಟಿಗೆ ಬಂದಿರುವಂತಹ ಅರೈವಲ್ಸು ಆನಿಯನ್ ಈರುಳ್ಳಿ 57,724 ಬ್ಯಾಗ್ಸ್ ಬಂದಿದೆ. ಆಲೂಗಡ್ಡೆ 32,109 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 5,967 ಬ್ಯಾಗ್ಸ್ ಬಂದಿದೆ. ಶುಂಠಿ 778 ಬ್ಯಾಗ್ಸ್ ಬಂದಿದೆ. ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಶುಂಠಿ ಅರೈವಲ್ಸು ಡೇ ಬೈ ಡೇ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅಂದರೆ ಎಲ್ಲೆಲ್ಲಿ ಹಳ್ಳಿ ಕಡೆ ಮಳೆ ಕಡಿಮೆ ಆಗ್ತಿದೆಯೋ ಅಲ್ಲಿ ಎಲ್ಲ ಕಿತ್ಬಿಟ್ಟು ತರ್ತಾ ಇದ್ದಾರೆ ಇವಾಗ ಶುಂಠಿನ. ಸೊ ಅದರಿಂದ ಅರೈವಲ್ಸ್ ಜಾಸ್ತಿ ಆಗ್ತಿದೆ. ಸೊ ಜಾಸ್ತಿ ಆದಂತೆಯೇ ಶುಂಠಿಗೂ ಕೂಡ ಸ್ವಲ್ಪ ಒಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ ಈ ರೇಂಜಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇವಾಗ ಮೊನ್ನೆ ಕಂಪೇರ್ ಮಾಡಿದ್ರೆ, ಸೊ ಒಂದು 4-5 ಡೇಸ್ ಬ್ಯಾಕಿಗೆ ನೀವು ಕಂಪೇರ್ ಮಾಡಿದ್ರೆ ಇವತ್ತಿಗೆ ಒಂದು 100, 200, 300, 400, 500 ತನಕ ಕಡಿಮೆ ಆಗ್ತಾ ಇದೆ. ಇದು ಮೇಯ್ನಾಗಿ ರೈತರು ಗಮನಿಸಬೇಕಾಗಿರೋ ಅಂತಹ ವಿಷಯ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಕೂಡ ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡಿ. ಸೊ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು, ಕನ್ಫರ್ಮ್ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯೂಸ್ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾತ್ರ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಹಣ್ಣಿನ ವಿಡಿಯೋಗಾಗಿರಬಹುದು ಅಥವಾ ಮಸಾಲಾ ಐಟಮ್ಸ್ ವಿಡಿಯೋಗಾಗಿರಬಹುದು
ಅಥವಾ ತರಕಾರಿ ರೇಟ್ಗಳಿಗಾಗಿರ್ಬೋದು, ಯಶವಂತಪುರ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೇ ರೀತಿಯೇ ನಿಮ್ಮ ಒಂದು ಸಪೋರ್ಟು ನಮ್ಮ ಮೇಲೆ ಇರಲಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೂ ಕೂಡ ಉತ್ಸಾಹ ಬರುತ್ತೆ. ಆ್ಯಂಡ್ ಡೈಲಿ ಯಾವುದಾದ್ರೂ ಒಂದು ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಯಶವಂತಪುರ, ದಾಸನಪುರ ಅಥವಾ ಹಣ್ಣಿನ ಮಾರ್ಕೆಟ್ ಆಗಿರ್ಬೋದು, ಪ್ರತಿಯೊಂದು ಯಾವುದಾದ್ರೂ ಒಂದು ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಲ್ಮೋಸ್ಟ್ ಯಶವಂತಪುರ ಮಾರ್ಕೆಟ್ ಬಗ್ಗೆ ಮತ್ತು ದಾಸನಪುರ ಮಾರ್ಕೆಟ್ ಬಗ್ಗೆ ಮಾಹಿತಿ ಬಂದೇ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.